ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾತಾಡಕ್ಕೆ ಹೊರಟಿರೋ ವಿಷಯ ಏನಂದರೆ, ನಮ್ಮ ಏಷ್ಯಾದ ನಂಬರ್ 1 ಕುಮ್ಕಿ ಆನೆ ಅನ್ಬೋದು. ಹಾಗೆ ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಆಸ್ತಿ. ಎಲ್ರಿಗೂ ಗೊತ್ತಾಗುತ್ತೆ ಯಾರು ಅಂತ. ಅದೇ ನಮ್ಮ AK-47 ಕಿಂಗ್ ಅಭಿಮನ್ಯು. ಎಲ್ಲರೂ ಇದ್ರ ಸಕ್ಸಸ್ ಬಗ್ಗೆ ಮಾತಾಡ್ತಾರೆ, ಆದರೆ ಅದ್ರ ಹಿಂದೆ ಇದ್ದಂಥ ಸ್ಟ್ರಗಲ್ ಬಗ್ಗೆನೂ ನಾವು ಮಾತಾಡೋಣ ಇವತ್ತು. ಅಭಿಮನ್ಯುನ 1970 ಕೆಡ್ಡ ಆಪರೇಷನ್ಸಲ್ಲಿ ನಮ್ಮ ಕೊಡಗು ಭಾಗ ಹೆಬ್ಬಾಳದಲ್ಲಿ ಹಿಡಿತಾರೆ. ಇದನ್ನ ನೋಡ್ಕೊಳ್ಳೋರು ನಮ್ಮ ಈಗಿರ ವಸಂತಣ್ಣ ಅವರ ತಂದೆ ಆದಂತಹ ಸಣ್ಣಪ್ಪನವರು. ಅವರೇ ಇದಕ್ಕೆ ಮೇನ್ ಗಾಡ್ ಫಾದರ್ ಅನ್ಬೋದು. ಹಾಗೆ ಈ ಆನೆ ಇಷ್ಟರ ಮಟ್ಟಿಗೆ ಟ್ರೈನ್ ಆಗಕ್ಕೆ ನಮ್ಮ ಸಣ್ಣಪ್ಪನವರೇ ಕಾರಣ ಅನ್ಬೋದು. ಆ ಥರ ಒಂದು ಟ್ರೈನಿಂಗ್ ಕೊಟ್ಟು ಒಂದು ಭವಿಷ್ಯದ ಕುಮ್ಕಿ ಆನೆ ಕೂಡ ಮಾಡಿದ್ದಾರೆ ಅವರು ಕೂಡ ಸುಮಾರು ಕಾರ್ಯಾಚರಣೆ ಅಭಿಮನ್ಯು ಕೂಡ ಮಾಡಿದ್ದಾರೆ. ಹಾಗೆ ದಸರಾ ಕೂಡ ಕರ್ಕೊಂಡು ಬಂದಿದ್ದಾರೆ. ನಮ್ಮ ಅಭಿಮನ್ಯು ಸ್ಟ್ರಗಲ್ ಬಗ್ಗೆ ಮಾತಾಡಬೇಕು ಅಂದರೆ, ಸುಮಾರು ಕಾರ್ಯಾಚರಣೆಗಳು ಮಾಡಿತ್ತು. ಸುಮಾರು 11ರಿಂದ 12 ವರ್ಷ ಇದ್ದಾಗಲೇ ಅಭಿಮನ್ಯು ಕಾರ್ಯಾಚರಣೆಯಲ್ಲಿ ಸೈ ಅನ್ಸ್ಕೊಂಡಂಥ ಆನೆ. ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಕೆಲವು ಆನೆಗಳನ್ನ ಹೊರ ರಾಜ್ಯಕ್ಕೆ ಸೇಲ್ ಮಾಡಕ್ಕೆ ಹೊರಟಾಗ ಅಭಿಮನ್ಯು ಕೂಡ ಇರ್ತಾನೆ. ಇದು ಕೂಡ ಹೊರ ರಾಜ್ಯಕ್ಕೆ ಸೇಲ್ ಆಗಬೇಕಾಗಿರುತ್ತೆ. ಆದರೆ ಇದರ ಕೆಲಸ ಎಲ್ಲ ನೋಡಿದಂಥ ನಮ್ಮ ಡಾಕ್ಟರ್ ಚೆಟ್ಟಿಯಪ್ಪ ಅವರು, ನಮ್ಮ ವಸಂತಣ್ಣ ಅವ್ರ ತಂದೆ ಆದಂಥ ಸಣ್ಣಪ್ಪ ಅವ್ರಿಗೆ ಹೇಳ್ತಾರೆ, ಈ ಆನೆನ ದಯವಿಟ್ಟು ಕಾಡಲ್ಲೆಲ್ಲರೂ ಬಿಟ್ಬಿಡು, ಇದೊಂದು ಭವಿಷ್ಯದ ಆನೆ ಆಗ್ಬೋದು, ಒಂದೊಳ್ಳೆ ಲಕ್ಷಣ ಇದೆ ಆನೆಲಿ ಅಂತ ಅವ್ರಿಗೆ ಹೇಳಿ ಈ ಆನೆನ ಕಾಡಿಗೆ ಬಿಡಿಸಿ ಬೇರೆ ರಾಜ್ಯಕ್ಕೆ ಸೇಲ್ ಆಗೋ ಅಂಥದನ್ನ ತಪ್ಪಿಸ್ತಾರೆ. ಇದೆಲ್ಲ ಕ್ರೆಡಿಟು ನಮ್ಮ ಡಾಕ್ಟರ್ ಚಿಟ್ಟಿಯಪ್ಪ ಅವರು ಹಾಗೆ ನಮ್ಮ ಸಣ್ಣಪ್ಪನವ್ರಿಗೆ ಸೇರಬೇಕು. ಅವಾಗಿದ್ದಂತಹ ಸೀನಿಯರ್ ಆನೆಗಳಾದಂತಹ ಭರತ, ವನವೀರ, ಈ ಆನೆಗಳ ಜೊತೆ ಆನೆ ಕಾರ್ಯಾಚರಣೆಯಲ್ಲಿ ಸಾಥ್ ಕೊಡ್ತಾ ಬರ್ತಾನೆ ನಮ್ಮ ಅಭಿಮನ್ಯು. ಸುಮಾರು 15ರಿಂದ 16 ವರ್ಷಕ್ಕೆ ಒಳ್ಳೆ ಫೈಟ್ರು ಕೂಡ ಆಗಿ ಆನೆನ ಲಾರಿ ಒಳಗಡೆ ಲೋಡ್ ಮಾಡೋ ಕೆಲಸನೂ ಕಲಿತಾನೆ. ಹಾಗೆ ಅಭಿಮನ್ಯುಗೆ ಯಾವ ಕೆಲಸ ಬರಲ್ಲ ಅನ್ನೋಂಗೂ ಇಲ್ಲ. ಅಭಿಮನ್ಯು ಬಂದು ಕ್ರಾಲ್ ಕೆಲಸ ಎತ್ತಿದ ಕೈ, ಹಾಗೆ ಟಿಂಬರ್ ಕೆಲಸ ಎತ್ತಿದ ಕೈ, ಆನೆಗೆ ಲೋಡಿಂಗ್ ಕೆಲಸನೂ ಎತ್ತಿದ ಕೈ ನಮ್ಮ ಅಭಿಮನ್ಯು. ನಮ್ಮ ಹುಣಸೂರು ಹಾಗೆ ಪಿರಿಯಾಪಟ್ಟಣ, ಕೊಡಗು ಭಾಗದಲ್ಲಿ ಸಿಕ್ಕಾಬಟ್ಟೆ ಟಿಂಬರ್ ಕೆಲಸಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಮೊದಲೆಲ್ಲ ಆನೆಗಳ ಕೈಲಿ ಟಿಂಬರ್ನ ಎತ್ತಿಸಿ ಲಾರಿಗೆ ಲೋಡ್ ಮಾಡಿಸೋರು. ಈಗಾದ್ರೆ ಕ್ರೈನ್ ಇದೆ, ಈ ತರ ಎಲ್ಲ ಮಾಡಿಸ್ತಾ ಇಲ್ಲ ನಮ್ಮ ಸಾಕಾನೆಗಳ ಕೈಲಿ. ಆಗಿದ್ದಂಥ ಆನೆಗಳು ಟಿಂಬರ್ ಕೆಲಸ ಎಲ್ಲ ಮಾಡ್ತಾ ಇತ್ತು. ಹಾಗಾಗಿ ನಮ್ಮ ಅಭಿಮನ್ಯು ಒಳ್ಳೆ ಕೆಲಸಗಾರ ಆದ ಆಗಿನ ಟೈಮಲ್ಲಿ. ಅದಾದ ನಂತರ ಒಂದು ಎಸ್ಟೇಟು ಅಥವಾ ತೋಟದಲ್ಲಿ ಅಭಿಮನ್ಯು ಮೇಲೆ ಫೈರಿಂಗ್ ಕೂಡ ಮಾಡ್ತಾರೆ ಕಾಲ್ಗೆ. ಆ ಗುಂಡು ಕೂಡ ಈಗಲೂ ಕಾಲಲ್ಲೇ ಇದೆ, ಇನ್ನೂ ಅದನ್ನ ಹೊರಗೆ ತೆಗ್ದಿಲ್ಲ, ಅದಲ್ಲೇ ಕರ್ಗೋಗಿದೆ ಅಂತ ಹೇಳ್ತಾರೆ ಕೆಲವು ಅಧಿಕಾರಿಗಳು ಮತ್ತೆ ಡಾಕ್ಟರ್ಗಳು. ನಮ್ಮ ಅಭಿಮನ್ಯು ಮತ್ತೆ ವಸಂತಣ್ಣ ಅವ್ರ ಸಂಬಂಧ ಯಾವ ತರ ಇದೆ ಅಂದ್ರೆ, ಅಭಿಮನ್ಯು ಬಿಟ್ಟು ವಸಂತ ಅವರಿಲ್ಲ, ವಸಂತ ಬಿಟ್ಟು ಅಭಿಮನ್ಯು ಇಲ್ಲ. ಏನಕ್ಕೆ ಅಂದ್ರೆ, ವಸಂತ ಅವರು ಚಿಕ್ಕದ್ರಿಂದನೂ ಅಭಿಮನ್ಯು ಜೊತೆ ಆಟ ಆಡಿ ಬೆಳೆದಂತವ್ರು. ಒಂದು ಇನ್ಸಿಡೆಂಟ್ ಹೇಳಲೇಬೇಕು. ಹೊರ ರಾಜ್ಯದಲ್ಲಿ ಆನೆ ಕಾರ್ಯಾಚರಣೆಗೆ ಅಂತ ವಸಂತ ಅವರು ಮತ್ತೆ ನಮ್ಮ ಅಭಿಮನ್ಯು ಹೋಗಿರುತ್ತೆ. ಆಗ ವಸಂತಣ್ಣ ಅವರ ಚಿಕ್ಕ ಹುಡುಗ, ಅವ್ರ ಮಗ ತೀರೋಗಿರ್ತಾನೆ ಅನಾರೋಗ್ಯ ಕಾರಣದಿಂದ. ಅವಾಗ ವಸಂತಣ್ಣ ಅವ್ರಿಗೆ ವಿಷಯ ಮುಟ್ಟಿಸ್ತಾರೆ, ನೀವು ಹೋಗ್ಬೋದು ಬೇಕಾರೆ ಸಾವಿಗೆ ಅಂತ. ಆದ್ರೆ ವಸಂತಣ್ಣ ಅವ್ರು ಏನ್ ಹೇಳ್ತಾರೆ, ಇಲ್ಲಿ ಬಂದಿರೋ ಕಾರ್ಯಾಚರಣೆನೇ ಮುಖ್ಯ, ಅಭಿಮನ್ಯು ನಾನು ಇಲ್ಲ ಅಂದ್ರೆ ಯಾರ ಮಾತು ಕೇಳಲ್ಲ, ನಾನು ಇರ್ಲೇಬೇಕು, ಇಲ್ಲಿ ಕಾರ್ಯಾಚರಣೆ ಯಶಸ್ವಿ ಮಾಡಿಕೊಟ್ಟೇನೆ ನಾನು ಹೋಗೋದು ಅಂದ್ಬಿಟ್ಟು ಅವರು ಅಭಿಮನ್ಯು ಜೊತೆ ಇದ್ದು ಆ ಕಾರ್ಯಾಚರಣೆನ ಯಶಸ್ವಿ ಮಾಡಿಕೊಟ್ಬಿಟ್ಟೆ ಬರ್ತಾರೆ. ಆ ತರ ಡೆಡಿಕೇಶನ್ ಇರೋ ವ್ಯಕ್ತಿ ನಮ್ಮ ವಸಂತಣ್ಣ ಅವರು. ಹಾಗೆ ಅಭಿಮನ್ಯು ಕೂಡ ಅಷ್ಟೇನೆ. ವಸಂತಣ್ಣ ಅವ್ರು ಇದ್ರು ಅಂದ್ರೆ ಧೈರ್ಯ, ಶಕ್ತಿ ಅಭಿಮನ್ಯುಗೆ. ಮುನ್ನುಗ್ಗುವಂತ ಆನೆ, ಎಷ್ಟೇ ಕಾಡಾನೆ ಜೊತೆ ಫೈಟಿಂಗ್ ಮಾಡಿದ್ರು ಸೋಲೆ ಇಲ್ಲದ ಸರದಾರ ಅನ್ಬೋದು. AK-47 ಅಂತ ಯಾವ ರೀತಿ ಹೆಸರು ಬಂತು ಅಂದ್ರೆ, ಸಾವಂತದುರ್ಗ ಅನ್ನೋ ಕಾಡಲ್ಲಿ ಒಂದ್ ಆನೆ ಕಾರ್ಯಾಚರಣೆಗೆ ಹೋಗಿರ್ತಾರೆ. ಏಕಾಏಕಿ ಇನ್ನೊಂದ್ ಆನೆ ಸಡನ್ ಆಗಿ ಬರುತ್ತೆ. ಅವಾಗ ಅಭಿಮನ್ಯು 2 ಆನೆಗೂ ಒಟ್ಟಿಗೆ ಚಾರ್ಜ್ ಮಾಡಿದಾಗ ಆ ಇನ್ಸಿಡೆಂಟ್ ನೋಡಿ ಡಾಕ್ಟರ್ ಚಿಟ್ಟಿಯಪ್ಪ ಅವರು, ಈ ಆನೆ ಸಾಮಾನ್ಯದಲ್ಲ, AK-47 ಅಂತ ಅವರು ಅವಾಗ ಬಿರುದು ಕೊಡ್ತಾರೆ. ಇದಕ್ಕೆ ಮೇನ್ ಕ್ರೆಡಿಟ್ ಕೊಡ್ಬೇಕು ನಮ್ಮ ವಸಂತಣ್ಣ ಅವರ ಬುದ್ಧಿಶಕ್ತಿಗೆ, ಹಾಗೆ ನಮ್ಮ ಅಭಿಮನ್ಯು ಧೈರ್ಯಕ್ಕೆ. ಕಾರ್ಯಾಚರಣೆ ವಿಷಯಕ್ಕೆ ಬಂದ್ರೆ ಅಭಿಮನ್ಯು ಬಗ್ಗೆ ಮಾತಾಡಂಗೆ ಇಲ್ಲ. 300ಕ್ಕೂ ಹೆಚ್ಚು ಅಧಿಕ ಆನೆ ಕಾರ್ಯಾಚರಣೆಗಳು ಹಾಗೂ 150ಕ್ಕೂ ಹೆಚ್ಚು ಹುಲಿ ಚಿರತೆ ಕಾರ್ಯಾಚರಣೆಗಳು ಅನ್ಬೋದು. ನಮ್ಮ ಅಭಿಮನ್ಯುನೇ ಫಸ್ಟ್ ಹುಲಿ ಕಾರ್ಯಾಚರಣೆ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ದು. ಪ್ರತಿಯೊಬ್ಬರಿಗೂ ಗೊತ್ತು ಅಭಿಮನ್ಯು ಯಾವ ತರ ಕಾರ್ಯಾಚರಣೆ ಮಾಡ್ತಾನೆ, ಸೋಲೆ ಇಲ್ಲದ ಸರದಾರ ಅನ್ಬೋದು. ಕಾರ್ಯಾಚರಣೆ ಅಂತ ಬಂದ್ರೆ ಅಭಿಮನ್ಯು ಎತ್ತಿದ ಕೈ. ಕೆಲವೊಬ್ರು ಕೇಳ್ಬೋದು, ಅಭಿಮನ್ಯುಗೆ ಫೈಟ್ ಕೊಟ್ಟಂತ ಆನೆಗಳೇ ಇಲ್ವಾ ಅಂತ. ಕೊಟ್ಟಿದ್ದಾವೆ. ಅಭಿಮನ್ಯು ಕೂಡ ಕಾಡಾನೆ ಜೊತೆ ಫೈಟಿಂಗ್ ಆಡ್ಬೇಕಾರೆ ಅದು ಕೂಡ ದೂಕಿ ಅಭಿಮನ್ಯು ಕೂಡ 7ರಿಂದ 8 ಅಡಿ ಹಿಂದೆ ಹೋಗಿರೋದು ಉಂಟು. ಆ ತರ ಆನೆಗಳಲ್ಲಿ ನಮ್ಮ ಶ್ರೀಕಂಠ ಆನೆನೂ ಒಂದು ಅನ್ಬೋದು, ಹಾಗೆ ರೌಡಿ ರಂಗ ಅನ್ಬೋದು, ಕಡಬಾಲ್ ಹಿಡಿದಂತ ಸುಬ್ರಹ್ಮಣ್ಯ ಆನೆ ಇರ್ಬೋದು. ಈ ತರ ಒಳ್ಳೆ ಫೈಟ್ ಕೊಟ್ಟಂತ ಆನೆಗಳು ಇದೆ. ಆದ್ರೆ ಅಭಿಮನ್ಯು ಆಗಿದ್ದಂತ ವೆಯ್ಟ್ ಬಂದು 4200 kg ಇರ್ತಾನೆ. ಅದೆಲ್ಲ 6000 6500 kg ಇದ್ರೂ
ಅಭಿಮನ್ಯು ಸೋಲ್ದೆ ಅದನ್ನ ಮುನ್ನುಗ್ಗಿ ಹೊಡೆದಿ ಆನೆಗೆ ಲೋಡ್ ಕೂಡ ಮಾಡಿಸ್ತಾನೆ ಲಾರಿಗೆ. ಅಂತ ತಾಕತ್ತಿರೋ ಆನೆ, ಬುದ್ಧಿಶಕ್ತಿ ಇರೋ ಆನೆ ನಮ್ಮ ಅಭಿಮನ್ಯು. ನಮ್ಮ ಕ್ಯಾಂಪ್ ಅಲ್ಲಿರೋ ಹೆಣ್ಣಾನೆಗಳು ಹಾಗೆ ಚಿಕ್ಕ ವಯಸ್ಸಲ್ಲಿ ರೆಸ್ಕ್ಯೂ ಮಾಡಿ ಸಾಕಿರೋ ಆನೆಗಳು ಬಿಟ್ರೆ ಇನ್ನು 90% ಆನೆ ಕಾರ್ಯಾಚರಣೆಗಳೆಲ್ಲ ನಮ್ಮ ಅಭಿಮನ್ಯುನೇ ಮಾಡಿರೋದು. ಕ್ಯಾಂಪ್ ಅಲ್ಲಿರೋ ಆನೆಗಳು, ದಸರಾಗ್ ಬರೋ ಆನೆಗಳು ಕೂಡ ನಮ್ಮ ಅಭಿಮನ್ಯುನೇ ಕ್ಯಾಪ್ಚರ್ ಮಾಡಿರೋದು. ನಮ್ಮ ದುಬಾರೆ ಆಗ್ಬೋದು, ಹಾರಂಗಿ, ಸಕ್ರೆಬೈಲು, ರಾಂಪುರ, ಮತ್ತಿಗೂಡು, ಬಂಡೀಪುರ ಇಲ್ಲಿರೋ ಆನೆಗಳೆಲ್ಲ ನಮ್ಮ ಅಭಿಮನ್ಯು ಕಾರ್ಯಾಚರಣೆ ಮಾಡಿ ಹಿಡಿದಿರೋ ಆನೆಗಳೇನೆ. ನಮ್ಮ ಅಭಿಮನ್ಯುಗೆ ಸಾಥ್ ಕೊಟ್ಟಂತ ಆನೆಗಳಂದ್ರೆ ಅರ್ಜುನ ಆಗ್ಬೋದು, ಗಜೇಂದ್ರ, ಕೃಷ್ಣ, ಹರ್ಷ, ವಿಕ್ರಮ. ಈ ಆನೆಗಳು ಅವಾಗಿನ ಟೈಮಲ್ಲಿ ಒಳ್ಳೆ ಸಾಥ್ ಕೊಟ್ಟಂತ ಆನೆಗಳು ಕಾರ್ಯಾಚರಣೆಯಲ್ಲಿ. ಅದರಲ್ಲೂ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಗಜೇಂದ್ರ ಮತ್ತೆ ನಮ್ಮ ಕೃಷ್ಣ ಆನೆ ಏನಿದೆ, ಒಂದು ರೈಟ್ ಹ್ಯಾಂಡ್ ಒಂದು ಲೆಫ್ಟ್ ಹ್ಯಾಂಡ್ ಅನ್ಬೋದು ಅಭಿಮನ್ಯುಗೆ. ಅಭಿಮನ್ಯುದ್ ಎಷ್ಟು ಸಕ್ಸಸ್ ಇದೆಯೋ ಅಷ್ಟೇ ಸಕ್ಸಸ್ಸು ಕ್ರೆಡಿಟ್ ನಮ್ಮ ಗಜೇಂದ್ರ ಮತ್ತೆ ಕೃಷ್ಣ ಆನೆಗೆ ಸಿಗ್ಬೇಕು. ಕೃಷ್ಣ ಆನೆ ಬಗ್ಗೆ ಹೇಳ್ಬೇಕು ಅಂದ್ರೆ ಅಭಿಮನ್ಯು ಯಾವ ರೀತಿ ಟೆಕ್ನಿಕಲ್ ಕೆಲಸ ಮಾಡ್ತಿತ್ತು, ಕ್ರಾಲ್ ಕೆಲಸ ಮಾಡ್ತಿತ್ತು, ಲೋಡಿಂಗ್ ಕೆಲಸ ಮಾಡ್ತಿತ್ತು, ಅದ್ರ ಸರಿ ಸಂವಾದಾಗಿ ಕೆಲಸ ಮಾಡ್ತಿದ್ದಂತ ಆನೆ ಅಂದ್ರೆ ಅದು ಕೃಷ್ಣ ಆನೆ ಅನ್ಬೋದು. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ. ಕಾರ್ಯಾಚರಣೆಯಲ್ಲಿ ಯಾವ್ದಾದ್ರು ಆನೆ ಹೆಸರು ಮಿಸ್ ಆಗಿದ್ರೆ ಕಮೆಂಟ್ ಮಾಡಿ. ಅದ್ರ ನೆಕ್ಸ್ಟ್ ಜನರೇಷನ್ ಅಂದ್ರೆ ನಮ್ಮ ಅಭಿಮನ್ಯುಗ್ ಸಾಥ್ ಕೊಡ್ತಾ ಇದ್ದಿದ್ದು ಯಾವ್ದು ಅಂದ್ರೆ ಗೋಪಾಲ್ ಸ್ವಾಮಿ ಆಗ್ಬೋದು, ಹಾಗೆ ಮಹೇಂದ್ರ ಆಗ್ಬೋದು, ನಮ್ಮ ಸುಗ್ರೀವ, ಧನಂಜಯ, ಹಾಗೆ ನಮ್ಮ ಈಗಿರೋ ಭೀಮ, ಎಲ್ಲ ಆನೆಗಳು ಸಾಥ್ ಕೊಟ್ಕೊಂಡು ಬಂದಿದೆ ನಮ್ಮ ಅಭಿಮನ್ಯುಗೆ. ಎಲ್ಲಾರ್ಗೂ ಕ್ರೆಡಿಟ್ ಹೋಗ್ಬೇಕು. ಅಭಿಮನ್ಯು ಒಂದೇ ಕಾರ್ಯಾಚರಣೆ ಮಾಡುತ್ತು ಅನ್ನೋದು ತಪ್ಪು. ಅದ್ರ ಜೊತೆಗೆ ಈ ಆನೆಗಳು ಇಷ್ಟುವೇ ಸಾಥ್ ಕೊಟ್ಟು ಕೆಲಸ ಮಾಡಿದಾವೆ, ಕಾರ್ಯಾಚರಣೆಗಳನ್ನ ಯಶಸ್ವಿ ಮಾಡಿಕೊಟ್ಟಿದ್ದಾವೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. ಅದರಲ್ಲೂ ನಮ್ಮ ಅಭಿಮನ್ಯು, ಗಜೇಂದ್ರ, ವಿಕ್ರಮ ಈ ಆನೆಗಳೇನಿದೆ ಇದೆಲ್ಲ ಹೊರ ರಾಜ್ಯಕ್ಕೂ ಹೋಗಿ ಕಾರ್ಯಾಚರಣೆನ ಯಶಸ್ವಿ ಮಾಡಿಕೊಟ್ಟು ಬಂದಿರೋ ಆನೆಗಳೇನೆ. ಪ್ರಶಾಂತ, ಅಜ್ಜಯ್ಯ, ಹಾಗೆ ನಮ್ಮ ಕ್ಯಾಂಪಲ್ಲಿರುವ ಕೆಲವೊಂದು ಹೆಣ್ಣಾನೆಗಳು, ಸಕ್ಕರೆ ಬೈಲಲ್ಲಿರುವ ಆನೆಗಳು ಕೂಡ ನಮ್ಮ ಅಭಿಮನ್ಯು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿ ಯಶಸ್ವಿಯಾಗಿ ಅದು ಕೂಡ ಸಾಥ್ ಕೊಟ್ಟಿದ್ದಾವೆ. ಅದಕ್ಕೂ ಕೂಡ ಕ್ರೆಡಿಟ್ ಹೋಗ್ಬೇಕು. ನಮ್ಮ ಮೈಸೂರು ದಸರಾ ವಿಚಾರಕ್ಕೆ ಬಂದ್ರೆ ಕಳೆದ 30 ವರ್ಷದಿಂದ ಅಭಿಮನ್ಯು ಯಶಸ್ವಿಯಾಗಿ ಕೆಲಸ ಮಾಡಿಕೊಟ್ಟಿದ್ದಾನೆ ಮೈಸೂರು ದಸರಾದಲ್ಲಿ. ಮೊದಲೆಲ್ಲ ಸಾಲಾನೆ ಕೆಲಸ ಮಾಡ್ತಾ ಇತ್ತು, ಆಮೇಲೆ ಛತ್ರಿ ಆನೆ ಕೆಲಸ ಮಾಡಿದೆ, ಬ್ಯಾಂಡ್ ಸೆಟ್ ಎಳೆಯೋ ಗಾಡಿ ಕೆಲಸ ಮಾಡಿದೆ. ಬ್ಯಾಂಡ್ ಸೆಟ್ ಗಾಡಿ ಬಗ್ಗೆ ಹೇಳ್ಬೇಕು ಅಂದ್ರೆ ಅದರಷ್ಟು ಕಷ್ಟದ ಕೆಲಸ ಇನ್ನೊಂದು ದಸರಾದಲ್ಲಿ ಇಲ್ಲ ಅನ್ಬೋದು. ಬೇಕಾದ್ರೆ ಅಂಬಾರಿಗಿಂತ ಕಷ್ಟದ ಕೆಲಸ ಅಂದ್ರೆ ಅದು ಬ್ಯಾಂಡ್ ಸೆಟ್ ಗಾಡಿ. ಒಂದೊಂದು ವೀಲ್ ಬಂದೇನೆ 500 kg ಜಾಸ್ತಿ ಇರುತ್ತೆ. ಆಮೇಲೆ ಸುತ್ತ ಮೆಟಲ್ ಸುತ್ತಿರ್ತಾರೆ ವೀಲ್ಗಳಿಗೆ. ಅದ್ರ ಮೇಲ್ಗಡೆ ಒಂದು 25 ಜನ ಬ್ಯಾಂಡ್ ಸೆಟ್ ಹೊಡೆಯೋರು ಕೂತಿರ್ತಾರೆ ಪೊಲೀಸವರು. ಅದನ್ನ ಮೈಸೂರು ಅರಮನೆಯಿಂದ ಬನ್ನಿ ಮಂಟಪ ತನಕ ಎಳ್ಕೊಂಡು ಹೋಗ್ಬೇಕು ಆ ಗಾಡಿನ. ಅದನ್ನ 2015 ಇಲ್ಲ 16ರಲ್ಲಿ ಸ್ಟಾಪ್ ಮಾಡ್ತಾರೆ. ಅದನ್ನ ಏನಕ್ಕೆ ಅಂದ್ರೆ ಆನೆಗಳಿಗೆ ಹೊಟ್ಟೆ ಭಾಗ ಒಂದ್ ಸ್ವಲ್ಪ ಸವಿಯುತ್ತೆ ಅನ್ಬಿಟ್ಟು. ಬೇರೆ ಆನೆಗಳಿಗೂ ಅದನ್ನ ಟ್ರೈ ಮಾಡಿದ್ರು, ಆದ್ರೆ ಆನೆಗಳು ಅದನ್ನ ಹಿಂದ್ಗಡೆ ಯಾರೋ ಫಾಲೋ ಮಾಡ್ತಾ ಇದಾರೆ ಅನ್ನೋ ಕಾರಣದಿಂದ ಅದು ತಿರುಗಿ ಓಡೋಗಿರೋದ ಉದಾಹರಣೆಗಳು ಉಂಟು. ಅದರಲ್ಲೂ ನಮ್ಮ ಅಭಿಮನ್ಯು ಯಾವುದೇ ಕಾರಣಕ್ಕೂ ಆ ಗಾಡಿನ ಎಲ್ಲೂ ಏನು ತೊಂದರೆ ಮಾಡದೆ ಅದನ್ನ ಆ ಕೆಲಸನೂ ಕೂಡ ಯಶಸ್ವಿ ಮಾಡಿಕೊಟ್ಟಿರೋ ಆನೆ ನಮ್ಮ ಅಭಿಮನ್ಯು. 2010ರಿಂದ 2019 ತನಕನೂ ನಮ್ಮ ಶ್ರೀರಂಗಪಟ್ಟಣ ದಸರಾ ಆನೆ ಅಂಬಾರಿ ಆನೆಯಾಗೂ ಸೆಲೆಕ್ಟ್ ಆಗಿ ಅಲ್ಲಿ ಅಂಬಾರಿ ಕೂಡ ಯಶಸ್ವಿಯಾಗಿ ಮಾಡಿಕೊಟ್ಟಿರೋ ಆನೆ ಅಭಿಮನ್ಯು. ಇದ್ರ ಮಧ್ಯೆ ಒಂದು ಇನ್ಸಿಡೆಂಟ್ ಆಗುತ್ತೆ. ಏನಂದ್ರೆ 2017ರಲ್ಲಿ ಒಂದು ಹುಲಿ ಅಥವಾ ಆನೆ ಕಾರ್ಯಾಚರಣೆಗೆ HD ಕೋಟೆ ಭಾಗಕ್ಕೆ ಹೋಗಿರುತ್ತೆ ಅಭಿಮನ್ಯು. ಆಗ ಹಂದಿಗಿಟ್ಟಂತ ಬಾಂಬ್ ಕೂಡ ಬ್ಲಾಸ್ಟ್ ಆಗಿ ನಮ್ಮ ಅಭಿಮನ್ಯುದು ಲೆಫ್ಟ್ ಕಾಲು ತುಂಬಾ ಡ್ಯಾಮೇಜ್ ಆಗಿರುತ್ತೆ. ಅದನ್ನ ನಮ್ಮ ಡಾಕ್ಟರ್ ನಾಗರಾಜ್ ಅವರು ಟ್ರೀಟ್ಮೆಂಟ್ ಮಾಡಿ ರೆಡಿ ಮಾಡ್ತಾರೆ. ದಸರಾಗ್ ಬಂದಾಗಲೂ ಆ ವಿಡಿಯೋಗಳಿದೆ, ನೋಡ್ಬೋದು ನೀವು. ಆ ಕಾಲ್ ನೋವಲ್ಲೂ ಕೂಡ ಯಶಸ್ವಿಯಾಗಿ ದಸರಾ ಮಾಡಿಕೊಟ್ಟು ನಮ್ಮ ಶ್ರೀರಂಗಪಟ್ಟಣ ಅಂಬಾರಿ ಕೂಡ ಒತ್ತಿ ಸಾಗದಂತ ಆನೆ ನಮ್ಮ ಅಭಿಮನ್ಯು. ಇಷ್ಟು ಕೆಲಸ ಮಾಡಿರೋ ಆನೆ ಅಭಿಮನ್ಯು. ಇನ್ ಮುಂದಕ್ಕೆ ಆಗಿದೆ ಹಿಸ್ಟ್ರಿ ನೋಡ್ಬೋದು. 2020 ಮೊದಲನೇ ಸತಿ ನಮ್ಮ ಅಭಿಮನ್ಯು ಅರಮನೆ ಅಂಗಳದಲ್ಲೇನೆ ಫಸ್ಟ್ ಟೈಮು ತಾಯಿ ಚಾಮುಂಡೇಶ್ವರಿನ ಹೊತ್ಕೊಂಡು ಹೋಗ್ತಾನೆ. ಅದು ಕರೋನಾ ಟೈಮ್ ಆಗಿರುತ್ತೆ. ಅರಮನೆ ಒಳಗಡೆನೆ ಮಾತ್ರ ಏನಿದೆ ಪ್ರೊಸೆಷನ್ ಮಾಡ್ತಾರೆ. 2020 ಮತ್ತೆ 2021. 2022ರಿಂದ ನಾರ್ಮಲ್ ಆಗಿ ಲಕ್ಷಾಂತರ ಜನ ನೋಡೋ ಜಾಗಕ್ಕೆ ಬರ್ತಾನೆ ಅಭಿಮನ್ಯು. ಸುಮಾರು 5.5 ಕಿಲೋಮೀಟರ್ ಅನ್ಬೋದು ನಮ್ಮ ಮೈಸೂರು ಪ್ಯಾಲೇಸ್ ಇಂದ ಬನ್ನಿ ಮಂಟಪ ತನಕ ಕಂಟಿನ್ಯೂ 6 ವರ್ಷ ಸತತವಾಗಿ ಚಿನ್ನದ ಅಂಬಾರಿ ಒತ್ಕೊಟ್ಟಂತ ಆನೆ ನಮ್ಮ ಅಭಿಮನ್ಯು. ಇಷ್ಟೆಲ್ಲ ಕೆಲಸ ಮಾಡಿದಾನೆ. ಆಮೇಲೆ ಸುಮಾರು ಜನ ಕೇಳ್ತಿರ್ತಾರೆ ನಾವು ಕ್ಯಾಂಪ್ ಹೋದಾಗ ಅಭಿಮನ್ಯು ನೋಡಕ್ ಸಿಗಲ್ಲ ಅಂತ. ಏನಕ್ಕೆ ಅಂದ್ರೆ ಇದೊಂದು ಮೇನ್ ರೀಸನ್ ಏನಂದ್ರೆ ಅಭಿಮನ್ಯುಗ್ ಬಂದು 7ರಿಂದ 8 ತಿಂಗಳು ಮದ ಇರುತ್ತೆ. ಇನ್ 2 ತಿಂಗಳು ನೀವು ಕ್ಯಾಂಪಲ್ಲಿ ನೋಡ್ಬೋದು. ಆಮೇಲೆ 2 ತಿಂಗಳು ನಮ್ಮ ಇಲ್ಲಿ ದಸರಾಗ್ ಬಂದ್ಬಿಡುತ್ತೆ. ಅದೇ ಮೇನ್ ರೀಸನ್. ಮದ ಇರೋ ಕಾರಣ ಅಭಿಮನ್ಯುನ ಇಲ್ಲಿ ಕರ್ಕೊಂಬರಲ್ಲ, ಸರ್ಕಲ್ ಏನಂತಾರೆ ಅಲ್ಲಿಗೆ. ಏನಕ್ಕೆ ಅಂದ್ರೆ ಸಾಕಾನೆಗಳು ಎದುರ್ತವೆ ಅನ್ನೋ ಕಾರಣಕ್ಕೆ ಅದನ್ನ
ಕ್ರಾಲ್ ಹತ್ರ ಇಲ್ಲಾಂದ್ರೆ ನಮ್ಮ ವಸಂತಣ್ಣ ಅವ್ರ ಮನೆ ಹತ್ರನೇ ಕಟ್ತಾರೆ. ಇದೊಂದು ರೀಸನ್ ಅನ್ಬೋದು. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾವ್ದಾದ್ರು ಪಾಯಿಂಟ್ ಮಿಸ್ ಆಗಿದ್ರೆ ನೀವು ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.